ಫೈನಲಿ ಫ್ರೆಂಡ್ಸ್, ನಾವು JKVKಗೆ ಹೋಗೋಣ ಅಂತ ಸಾಹಸ ಮಾಡಿ ಬಂದಿದ್ದೀವಿ. ಇಲ್ಲಿಂದ ಹೋಗೋದೇ ಒಂದು ಚಾಲೆಂಜು. ಫೈನಲಿ ಬಸ್ ಬಂತು, ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ. ಸೊ ಕೆಲವರು ಸೀಟ್ ಕೂಡ ಸಿಕ್ಕಿಲ್ಲ. 1 ಕಿಲೋಮೀಟ್ರ್ ಮುಂದೆನೇ ಬಸ್ ನಿಲ್ಲಿಸಿದ್ದಾನೆ. ಅದು ನೋಡಿದ್ರೆ ಫುಲ್ ಜಾಮು. ಕೆಲವರು ಬೈಕು ಗೀಕು ಎಲ್ಲ ಅಲ್ಲಂದ್ರೆ ಅಲ್ಲೇ ಹಾಕ್ಬಿಟ್ಟು ನಿಂತ್ಕೊಂಡಾರ. ಶಿವ ಅಂತ ಸೋಮನ್ ನೋಡ್ಕೊಂಡು ನಿಂತಿದ್ದಾರೆ. ಏನು ಜನ ರೀ, 6 ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಬಂದಿದ್ದಾರೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಜನಗಳಂತೂ ಮುಂದೆನೇ ಬಿಡ್ತಾ ಇಲ್ಲ. ಇನ್ನು ಯಾರೋ ಒಬ್ಬ ಪಾಂಪ್ಲೆಟ್ ಕೊಡ್ತಾ ಇದ್ದಾನೆ. ಇಲ್ಲಿ ಯಾರೋ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿದ್ದೀವಿ ಏನು ಅಂತಲೇ ಗೊತ್ತಾಗ್ತಿಲ್ಲ. ಈ ಬಿಸಿಲು ಬೇರೆ, ಫುಲ್ ಜನ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಎಲ್ಲಂದ್ರೆ ಅಲ್ಲಿ ನಮಗೆ ನಡೆದು ಸಾಕಾಗೋಯ್ತು. ಯಾವ ಜಾತ್ರೆನೋ ಯಾವ ಜನನೋ ಯಾರಿದೋ ಒಂದು ಜನಗಳು ನೋಡಿದ್ರೆ ಫೋಟೋಗಳು ಹಿಡ್ಕೊಳ್ಳೋದಕ್ಕೆ, ಸೆಲ್ಫಿ ಹಿಡ್ಕೊಳ್ಳೋದಕ್ಕೆ ದನಗಳ ಹತ್ರ ಎಲ್ಲ ಹೋಗ್ತಾರೆ. ಮನೆ ಮುಂದೆ ದನಗಳು ಬಂತು ಅಂತಂದ್ರೆ ಓಡಿಸ್ತಾರೆ. ಇದು ಯಾವುದ್ರಿ ಇದು ರೀ? ಇಲ್ಲಿ ನೋಡಿ, ಎಲ್ಲಿ ಯಾವಾಗ ಯಾರು ಏನು ಸ್ಕ್ರ್ಯಾಚ್ ಚೈನು ಗೀನು ಏನು ಅಭ್ಯಾಸ ಮಾಡ್ತಾರೋ, ಮೊಬೈಲ್ ಏನು ಅಭ್ಯಾಸ ಮಾಡ್ತಾರೋ ಗೊತ್ತಾಗಲ್ಲ. ಅಷ್ಟೊಂದು ಜನ ಇದ್ದಾರೆ. ಅಷ್ಟೊಂದು ಎಲ್ಲೆಲ್ಲಿಗೆ ಹೋಗ್ತಾರೆ, ಎಲ್ಲೆಲ್ಲಿಗೆ ಬರ್ತಾರೆ ಅಂತಲೂ ಗೊತ್ತಾಗಲ್ಲ. ಟೋಟಲಾಗಿ ಇದು ಅನ್ಸೇಫ್ಟಿಯಾಗಿ ಇದಾಗಿದೆ. ಇಲ್ಲಿ ನೋಡಿ, ಕೋಳಿ ಮರಿಗಳಿದ್ದಾವೆ. ಸೊ ನಾರ್ಮಲ್ಲಿ ಹೇಳೋದು ಇತ್ತು ಅಂತಂದರೆ ಇದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಫುಲ್ಲಿ ಕಾಸ್ಟ್ಲಿ. ಏನೇ ಐಟಮ್ ತೊಗೊಂಡ್ರು ಕೂಡ 50,000 ಲಕ್ಷದ ಮೇಲೇ ಇದ್ದಾವೆ. ಸೊ ಅಲ್ಲಿ ಕೆಲವೊಂದು ಮಳಿಗೆಗಳು ಅಂತಕ್ಕಂಥದ್ದನ್ನು ಹಾಕ್ಕೊಂಡಿದ್ದಾರೆ. ತುಂಬ ವೆರೈಟಿ ಆಗಿದ್ದಾವೆ. ಬಟ್ ಅದನ್ನು ಏನು ತಗೋಬೇಕು, ಏನು ನೋಡಬೇಕು ಅನ್ನೋದನ್ನೇ ಕೆಲವೊಂದನ್ನು ಗೊತ್ತಾಗೋದಿಲ್ಲ. ಅಷ್ಟೊಂದು ಚೆನ್ನಾಗಿದೆ. ಲಾಸ್ಟ್ ಎಂಡಿಂಗಲ್ಲಿ ನಾವು ಬಸ್ಸಿಗೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ. ಯಾವ ಬಸ್ಸಲ್ಲಿ ಹತ್ಕೋಬೇಕು ಏನು ಒಂದು ಗೊತ್ತಿಲ್ಲ.